ನಮಸ್ಕಾರ ಮಕ್ಕಳ. ಈ ಒಂದು ಸೆಕೆಂಡ್ ಪಿ ಯು ಸಿನ ಒಂದು ಪೋಯಮ್ ಬಂದು WB Yeats ಅವ್ರದ್ದು ವೆನ್ ಯು ಆರ್ ಓಲ್ಡ್. ಇಟ್ ಈಸ್ ಅ 6th ಯೂನಿಟ್. ಓಕೆ, ಸೊ it is a very small, the poetry of the 3 stanzas, and here the poet explains about the own life. And there was a cine actress called Ghana Mott, and the poet was loving her, and he imagines when she becomes old how she may appear. ಯಾವ ಥರ ಕಾಣ್ಬೋದು ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ಬಂದಿರೋದು. ಇಟ್ ಈಸ್ ಜಸ್ಟ್ ಇಮ್ಯಾಜಿನೇಷನ್ ಆಫ್ ದ ಪೊಯೆಟ್ ವೆನ್ ಹಿಸ್ ಲವರ್ ಬಿಕಮ್ಸ್ ಓಲ್ಡ್, ಹೌ ಶಿ ಮೇ ಅಪಿಯರ್. ಓಕೆ, ಸೊ he is an William Butler Yeats, ಇವರು ಪೊಯೆಟ್, Irish poet, and one of foremost figures of 20th century literature. 20th century literature ಇವರ ಹೆಸರು ಸಹ ತುಂಬ ಪ್ರಮುಖವಾಗಿರುತ್ತೆ. And he was awarded Nobel Prize for Literature in 1923. 1923 ಅಲ್ಲಿ ಇವರಿಗೆ ಪ್ರೆಸ್ಟಿಜಿಯಸ್ ನೊಬೆಲ್ ಅವಾರ್ಡ್ ಸಹ ಲಿಟ್ರೇಚರ್ ವಿಭಾಗದಿಂದ ಸಿಕ್ಕಿದೆ. And he is considered as one among the love poets of the world. ಸೊ ಲವ್ ಪೊಯೆಟ್ಸ್ ತುಂಬ ಜನ ನೇಚರ್ ಪೊಯೆಟ್, ಲವ್ ಪೊಯೆಟ್ ಅಂತ ನಾವು ಡಿಸ್ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ, ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಇವರು ಒಬ್ಬರು ದ ಒನ್ ಅಮಾಂಗ್ ದ ಗ್ರೇಟ್ ಲವ್ ಪೊಯೆಟ್ಸ್. ಸೊ ತುಂಬ ಜನ ಇದ್ದಾರೆ, ಅದರಲ್ಲಿ ಇವರು ಒಬ್ಬರು ಗ್ರೇಟ್ ಲವ್ ಪೊಯೆಟ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳಿ. ಓಕೆ, ಲೆಟ್ ಅಸ್ ಲುಕ್ ಅಟ್ the poetry here. She is Gone Maud. Okay, Gona Maud ಅಂತ ಹೇಳಿ ಅವಳ ಹೆಸರು. The poet loved the cine actress Maud Goney and its real story of the poet. Poet the real story ಅಂತ ಹೇಳ್ತಾ ಹೋಗ್ತಾರೆ. So in this poem, the speaker, the poet, imagines his beloved in the future when she is old. ಸೊ ಅವಳು ಫ್ಯೂಚರಲ್ಲಿ ಮುಂದೆ ಮುದುಕಿ ಆದಾಗ ಯಾವ ಥರ ಕಾಣ್ಬೋದು ಆಕೆ ಅಂಥೇಳಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ. ವೆನ್ ಶಿ ಬಿಕಮ್ಸ್ ಓಲ್ಡ್, ಅವರ್ ಹೇರ್ ಗಾನ್ ಗ್ರೇ, ಅವಳ ಕೂದಲು ಗ್ರೇ ಬೆಳ್ಳಗಾಗಿರುತ್ತೆ. ಅವರ್ ಐಸ್ ಫುಲ್ ಆಫ್ ಸ್ಲೀಪ್, ಅವರ ಕಣ್ಣು ಸಣ್ಣ ಸಣ್ಣ ಆಗಿರುತ್ತೆ, ನಿದ್ದೆ ಬರೋ ಥರ ಕಾಣ್ತಿರುತ್ತೆ. ಆ್ಯಂಡ್ ಶಿಡ್ ಸಿಟ್ ಬೈ ದ ನಾಡಿಂಗ್ ಬೈ ದ ಫೈರ್, ಅಂದರೆ ಅಲ್ಲಿ ಒಂದು ಫೈರ್ ಪ್ಲೇಸ್ ಇರುತ್ತಲ್ವಾ, ಕುತ್ಕೊಳ್ಳೋ ಜಾಗದಲ್ಲಿ ಒಂದು ಡ್ರಾಯಿಂಗ್ ರೂಮ್ ಅಂತ ಹೇಳ್ತೀವಿ, ಹಾಲ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಯುರೋಪಿಯನ್ ಕಂಟ್ರೀಸ್ ಎಲ್ಲ ಫೈರ್ ಪ್ಲೇಸ್ ಇರುತ್ತೆ, ಬೆಂಕಿ ಹಾಕಿರ್ತಾರೆ. ಅದು ಸ್ವಲ್ಪ ಬೆಚ್ಚಗಾಗಲಿ, ಅಲ್ಲಿ ತುಂಬ ಥಂಡಿ ಇರುತ್ತಲ್ಲ, ಹಾಗಾಗಿ ಬಿಸಿ ಆಗಲಿ ಅಂತೇಳಿ ಫೈರ್ ಹಾಕಿರ್ತಾರೆ. ನೋಡ್ಬೋದು ನೀವು, ಬೆಂಕಿ ಗೂಡಿರುತ್ತೆ ಸಿನಿಮಾಗಳಲ್ಲಿ ಅಥವಾ ಕೆಲವೊಂದು ಸೀರಿಯಲಲ್ಲಿ, ಫಾರಿನ್ ಸೀರಿಯಲಲ್ಲೆಲ್ಲ ನೀವು ನೋಡ್ಬೋದು. So the poet says that she sit and nodding by the fire. ಆ ಫೈರ್ ಪ್ಲೇಸಲ್ಲಿ ಕುತ್ಕೊಂಡು ಕತ್ತು ಅಲ್ಲಾಡಿಸ್ಕೊಂಡು ಕುತ್ಕೊಂಡಿರ್ತಾಳೆ. ಹಾಗೆ ಶಿ ಟೇಕ್ ಡೌನ್ ದ ಬುಕ್ ಆಫ್ ಪೊಯಮ್ಸ್. ಓಕೆ, ಆ ಒಂದು ಬುಕ್ ಆಫ್ ಪೊಯಮ್ಸ್, ವಿಲಿಯಂ ಬಟ್ಲರ್ ಈಟ್ಸ್ ಈಗ ಬರಿತಾ ಇರೋಂಥ ಪುಸ್ತಕವನ್ನು ಆಗ ಅವಳು ಕೈಗೆತ್ಕೊಂಡು ಓದ್ತಾ ಹೋಗ್ತಾಳೆ. ವೆನ್ ಶಿ ಸ್ಲೋಲಿ ರೀಡ್ಸ್, ಓಕೆ, ಸ್ಲೋ ಆಗಿ ಆ ಪುಸ್ತಕವನ್ನು ಓದ್ಬೇಕಾದ್ರೆ ಶಿ ಜಸ್ಟ್ recalls her youthful days. Okay, so she remembers her past. Okay, soft eye, soft look ಅಂತ ಇದೆ ನೋಡಿ, soft look and in the sense young days. Okay, full of sleep means the old age. Her eyes full of sleep and old age, her eyes with soft look and young age of the lady. Okay, she reads the book of poems and remembers her youthful days. And she says that the many admired her beauty, okay, and most of them loved her glad grace, okay, the style, and others loved her physical beauty, and most of them loved the physical beauty, and whether their love is true or false, nobody knows. So many of the youth, they were loving this lady, but
ದೇ ಡೋಂಟ್ ನೋ ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್, ಬಟ್ ಓನ್ಲಿ ಒನ್ ಮ್ಯಾನ್ ಲವ್ಡ್ ಹರ್ ಪಿಲಿಗ್ರಿಮ್ ಸೋಲ್. ಅಂದರೆ ಒಬ್ಬ ಮನುಷ್ಯ ಮಾತ್ರ ಆಕೆಯ ಒಂದು ಪವಿತ್ರವಾದ ಆತ್ಮವನ್ನು ಪ್ರೀತಿ ಮಾಡ್ತಾ ಇದ್ದ. ಬೇರೆಯವರು ಆಕೆಯ ಒಂದು ದೇಹ, ಫಿಸಿಕಲ್ ಬ್ಯೂಟಿ, ದೇಹದ ಸೌಂದರ್ಯಕ್ಕೆ ಮಾರು ಹೋಗಿದ್ರೆ, ಒಬ್ಬ ಮನುಷ್ಯ ಮಾತ್ರ ಆಕೆಯ ಆತ್ಮವನ್ನು ಪ್ರೀತಿಸ್ತಾ ಇದ್ದ. ಆ್ಯಂಡ್ ಲವ್ಡ್ ಹರ್ ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್. ಅವಳ ಜೀವನದಲ್ಲಿ ಬರ್ತಕ್ಕಂಥ ದುಃಖಕರ ವಿಷಯಗಳಿಗೆ, ಸುಖ ದುಃಖ ಏನೆಲ್ಲ ಬರುತ್ತೆ ಅದಕ್ಕೆ ಆಗೋದಕ್ಕೆ ಇಷ್ಟಪಡ್ತಾ ಇದ್ದ. ಆ್ಯಂಡ್ ಶಿ ಸಿಟ್ಸ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್. ಅಲ್ಲಿ ಕುತ್ಕೊಂಡಿರೋದನ್ನ ಬೆಂಡ್ ಮಾಡ್ತಾಳೆ, ಸ್ವಲ್ಪ ಬೆಂಡ್ ಆಗಿ ಮುಂಭಾಗಕ್ಕೆ ಹೋಗ್ತಾಳೆ. ಆ್ಯಂಡ್ ಸ್ಪೀಕ್ ಸಾಫ್ಟ್ಲಿ. ಸ್ಪೀಕ್ ಅಂದರೆ ತುಂಬ ಸ್ಲೋ, ತುಂಬ ನಿಧಾನ ಧ್ವನಿಯಲ್ಲಿ ಹೇಳ್ತಾಳೆ. ಆ್ಯಂಡ್ ಲಿಟಲ್ ಸ್ಯಾಡ್ಲಿ, ಸ್ವಲ್ಪ ತುಂಬ ನಿಧಾನವಾದ ಧ್ವನಿಯಲ್ಲಿ, ಬೇಜಾರು ಧ್ವನಿಯಲ್ಲಿ ಹೇಳ್ತಾಳೆ. ಹೌ ಲವ್ಡ್ ಮೂವ್ಡ್ ಅವೇ ಫ್ರಮ್ ಹರ್. ಯಾವ ರೀತಿ ಪ್ರೀತಿ ಅವಳ ಕೈ ಮೀರಿ ಹೋಯಿತು ಅಂತೇಳಿ. ಓಕೆ, ಹೇಳ್ತಾಳೆ ಶಿ ಫೀಲ್ಸ್ ಶಿ ಕಾಂಟ್ ರೀಚ್ ಅವರ್ ಲವ್. ಈಗ ಆಕೆಯ ಪ್ರೀತಿಯನ್ನು ಆಕೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಪೇಸ್ಡ್ ಅಪಾನ್ ದ ಮೌಂಟೇನ್ಸ್, ಇಟ್ ಹ್ಯಾಸ್ ಮೂವ್ಡ್ ಓವರ್ ದ ಮೌಂಟೇನ್ಸ್. ಶಿ ಕಾಂಟ್ ರೀಚ್ ವೇರ್ ಶಿ ಕಾಂಟ್ ರೀಚ್. ಆ್ಯಂಡ್ now the face is hiding the love. Okay, the love is hiding his face amid the crowd of stars. Okay, now the love is hiding his face in the sky among the crowd of stars. Now she can't reach the love because love has moved away from her. ಓಕೆ ಮಕ್ಕಳ, ಇದು ತುಂಬ ಚಿಕ್ಕವಾದ ಒಂದು ಸಮರಿ. ಮೋಸ್ಟ್ ಪ್ರಾಬಬಲಿ ದೆ ಮೇ ಆಸ್ಕ್ ಯು ಫಾರ್ ದ 3 marks. ಓಕೆ, ಇಲ್ಲ ಅಂದರೆ MCQ ಈ ಒಂದು ಭಾಗದಿಂದ ಬರುತ್ತೆ. ಇಲ್ಲಿ ಏನು ಹೈಲೈಟ್ ಆಗಿದೆ ಅದ್ರ ಬಗ್ಗೆ ಗಮನ ಹರಿಸಿ. ಸೊ ಇಟ್ ಮೇ ಕ್ಯಾರಿ 3 marks ಫಾರ್ ದ ಸಮರಿ ಆರ್ ದ MCQ. ಓಕೆ, ಥ್ಯಾಂಕ್ ಯು ಮಕ್ಕಳ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಅದೇ ಥರ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.